ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮನ್ನೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಮಂಜುನಾಥ್ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟ್ಯುಟೋರಿಯಲ್ನೊಂದಿಗೆ ಬಂದಿದ್ದೀನಿ. ಸೊ ಇವತ್ತು ನಾನು ಮಾತಾಡ್ತಾ ಇರೋಂಥ ಆ್ಯಪ್ನ ಟ್ಯುಟೋರಿಯಲ್ ಯಾವುದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಜಿಮೇಲ್ ಆ್ಯಪ್ನ ಬಗ್ಗೆ ಒಂದು ಟ್ಯುಟೋರಿಯಲ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾಮಾನ್ಯವಾಗಿ ನೀವೆಲ್ಲ ನಮ್ಮ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಸುಮಾರು ಜನ ಜಿಮೇಲ್ ಆ್ಯಪ್ ಅಲ್ಲಿ ಹೆಂಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು, ಕೆಲವೊಂದು ಸಮಸ್ಯೆಗಳಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀರಿ. ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಹೆಚ್ಚು ವಿಡಿಯೋನ ಲಾಂಗ್ ಮಾಡೋದು ಬೇಡ, ಆದಷ್ಟು ಶಾರ್ಟ್ ಆಗಿ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಆ್ಯಸ್ ಯೂಶ್ವಲ್ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋವಂಥ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಏನು ಅಂತಂದರೆ, ಯಾರು ನಮ್ಮ ವಿಡಿಯೋನ ಈಗ ಹೊಸದಾಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಿ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನೀವು ನಮ್ಮ ವಿಡಿಯೋಗೆ ಒಂದು ಲೈಕನ್ನು ನಿಮ್ಮ ಕಡೆಯಿಂದ ಕೊಟ್ಟರೆ ಈ ಒಂದು ವಿಡಿಯೋನ ಯೂಟ್ಯೂಬರು ಇನ್ನೂ ಹೆಚ್ಚೆಚ್ಚು ಜನಕ್ಕೆ ರೆಕಮೆಂಡನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಚಾನಲ್ಲು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೆಳೆಯುತ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಜಿಮೇಲ್, ಈ ಒಂದು ಜಿಮೇಲ್ ಆ್ಯಪಲ್ಲಿ ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಜಿಮೇಲ್ ಆ್ಯಪನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ನಾನು ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ತೀನಿ. ಓಕೆ, ಜಿಮೇಲ್ ಇಲ್ಲಿದೆ ಫ್ರೆಂಡ್ಸ್, ಓಪನ್ ಮಾಡೋಣ. ಓಕೆ ಫ್ರೆಂಡ್ಸ್, ಜಿಮೇಲ್ ಆ್ಯಪ್ ಓಪನ್ ಆಗಿದೆ. ಜಿಮೇಲ್ ಆ್ಯಪ್ ಓಪನ್ ಆದ ನಂತರ ನಿಮಗೆ ಸ್ಕ್ರೀನ್ನ ಟಾಪ್ ರೈಟಲ್ಲಿ ಸೈನ್ಡ್ ಇನ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ, ಪ್ರೊಫೈಲ್ ಅದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. Search and emails, edit box. Open navigation. Signed in as manjanat0541@gmail.com. Account and settings, manjanat0541@gmail.com. ಇದು ನನ್ನ ಈಗಿರೋಂಥ ಜಿಮೇಲ್ ಐ ಡಿ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Account and settings. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಆ್ಯಡ್ ಅನದರ್ ಅಕೌಂಟ್ ಅಂತ ಬರುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಸ್ವೈಪ್ ಮಾಡೋಣ. Add another account. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂತು ಆ್ಯಡ್ ಅನದರ್ ಅಕೌಂಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Account setup. ಓಕೆ ಫ್ರೆಂಡ್ಸ್, ಈಗ ಸ್ಕ್ರೀನ್ ಓಪನ್ ಆಗಿದೆ. ಈಗ Google. ಇಲ್ಲಿ ಯಾವ ಒಂದು ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ತೀರಿ ಅಂತೇಳಿ ಕೇಳುತ್ತೆ. ಇಲ್ಲಿ ನೋಡಿ, Setup email, heading, Google. ಗೂಗಲ್ ಅಂತೊಂದಿದೆ. Outlook, Hotmail and Live. ನೋಡಿ, ಇದು ಹಾಟ್ಮೇಲ್ದು. ಸೊ ಇದೇನು ಬೇಡ ನಮಗೆ. Yahoo. ಯಾಹೂದು ಒಂದಿದೆ. Exchange and Office 365. Other. ಸೊ ಅದರ್, ಈ ರೀತಿ ಸುಮಾರು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾವು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾವು ಗೂಗಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. Google. Account setup. Settings. Verify that it's you. ಓಕೆ ಫ್ರೆಂಡ್ಸ್, ಈಗ ಗೂಗಲನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅದೇನು ಕೇಳ್ತಿದೆ, ವೆರಿಫೈ ದಟ್ಸ್ ರಿಯಲಿ ಯು ಅಂತೇಳಿ ಕೇಳ್ತಿದೆ. ಅಂದರೆ ನಾನು ನನ್ನ ಫೋನಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅನ್ನೋ ಒಂದು ಆಪ್ಷನನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದು ನಿನ್ನ ಫೋನಲ್ಲಿ ನೀವೇನಾ ಇದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇರೋದು ಅನ್ನೋ ಒಂದು ಕನ್ಫರ್ಮೇಷನ್ ಕೇಳ್ತಾ ಇದೆ. ಸೊ ಈ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ಯಾರಿಗಾದರೂ ಡೆಡಿಕೇಟೆಡ್ ವಿಡಿಯೋ ಬೇಕು ಅನ್ನೋದಾದರೆ ಖಂಡಿತ ನಮ್ಮ ಕೆಳಗಡೆ ಕಾಣುವಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಇದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋವನ್ನು ಮಾಡ್ತೀವಿ ಫ್ರೆಂಡ್ಸ್. ಈಗ Sign in, heading 1. ಈಗ ಇಲ್ಲಿ ಸೈನ್ ಇನ್ ಅಂತ ಬಂದಿದೆ. Sign in with your Google account. Learn more, web view. ಸೈನ್ ಇನ್ ವಿತ್ ಯುವರ್ ಗೂಗಲ್ ಅಕೌಂಟ್ ಅಂತೇಳಿ ಬಂದಿದೆ. Sign in, heading 1. ನೆಕ್ಸ್ಟು With your Google account. ವಿತ್ ಯುವರ್ ಗೂಗಲ್ ಅಕೌಂಟ್. Learn more about Google accounts. Edit box, email or phone. ಇಲ್ಲಿ ಮೊದಲಿಗೆ ನಿಮಗೆ ಬರೋವಂಥ ಆಪ್ಷನು, ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಜಿಮೇಲ್ ಐ ಡಿ ಇದ್ದರೆ ಸೊ ನೀವು ಈ ಜಿಮೇಲ್ ಐ ಡಿನ ಹಾಕಿ ಇಲ್ಲಿ ನಿಮ್ಮ ಜಿಮೇಲ್ ಐ ಡಿಯನ್ನು ರಿಕವರ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮ್ಮ ಹತ್ರ ಜಿಮೇಲ್ ಐ ಡಿ ಇಲ್ಲ, ಹೊಸದೇ ಕ್ರಿಯೇಟ್ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮ ಹತ್ರ ಇರೋವಂಥ ಜಿಮೇಲ್ ಅಕೌಂಟನ್ನು ಹೇಗೆ ರಿಕವರ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಏನಾದರೂ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಕೂಡ ನೀವು ಅದನ್ನು ಕೂಡ ಕಮೆಂಟ್ ಮಾಡಿದ್ರೆ ಖಂಡಿತ ನಾವು ಅದನ್ನು ಕೂಡ ನಾವು ಒಂದು ಡೆಡಿಕೇಟೆಡ್ ವಿಡಿಯೋ ಆಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಖಂಡಿತ ಮಾಡ್ತೀವಿ ಫ್ರೆಂಡ್ಸ್. ಮುಂದೆ ಈಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಮಾತ್ರ ನೋಡೋಣ. Forgot email button. ನೋಡಿ, ಇಲ್ಲಿ ನಿಮ್ಮ ಇಮೇಲ್ ಐ ಡಿ ನಿಮ್ಮ ಹತ್ರ ಇಲ್ಲ, ಮರ್ತೋಗಿದೆ ಅಂತಂದರೆ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ರಿಕವರನ್ನು ಮಾಡ್ಕೊಬೋದು. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಮಾತಾಡೋಣ. Create account, menu pop-up button. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಮೆನ್ಯೂ ಪಾಪಪ್ ಬಟನ್ ಬಂದಿದೆ. ಇದು ಕೊಲಾಪ್ಸ್ ಆಗಿದೆ.
ಇದನ್ನು ನಾವು ಎಕ್ಸ್ಪೆಂಡ್ ಮಾಡೋಣ ಇವಾಗ. ಎಕ್ಸ್ಪೆಂಡ್ ಮಾಡಿದ್ರೆ ನಮಗೆ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ, ತೋರಿಸ್ತೀನಿ ನಾನು. Sign collect for my personal use. Menu item. Okay. Expanded. ಈಗ ಅದು ಕೊಲಾಪ್ಸ್ ಆಗಿದ್ದಂಥ ಒಂದು ಪಾಪಪ್ ಮೆನ್ಯೂ ಬಟನ್ ಈಗ ಎಕ್ಸ್ಪೆಂಡ್ ಆಗಿದೆ. Create account. Menu. For my personal use. Menu item. ಇಲ್ಲಿ ಇದನ್ನು ಎಕ್ಸ್ಪೆಂಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಒಂದು Create for my personal use. Menu item. ಫಾರ್ ಮೈ ಪರ್ಸ್ನಲ್ ಯೂಸ್, ಅಂದರೆ ನಿಮ್ಮ ಒಂದು ವೈಯಕ್ತಿಕ ಕಾರಣಕ್ಕಾಗಿ ನೀವು ಮಾಡ್ಕೊತೀರಾ, For work or my business. Menu item. ಅಥವಾ ನಿಮ್ಮ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಅಥವಾ ನಿಮ್ಮ ಆಫೀಸ್ ವರ್ಕ್ಗೆ ಯಾವುದಕ್ಕಾದರೂ ಮಾಡ್ಕೊತೀರಾ ಅಂಥೇಳಿ ಕೇಳ್ತಿದೆ ಫ್ರೆಂಡ್ಸ್. ಸೊ ಈಗ ನಾವು ಜಸ್ಟ್ ನಮ್ಮ ಒಂದು ವೈಯಕ್ತಿಕ ವಿಚಾರಕ್ಕಾಗಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾವು ಫಾರ್ ಮೈ ಪರ್ಸ್ನಲ್ ಯೂಸ್ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡೋಣ. For my personal use. Menu item. Next button disabled. Create a Google account. Enter your name. ಓಕೆ ಫ್ರೆಂಡ್ಸ್, ಈಗ ಅದು ಓಪನ್ ಆಗಿದೆ ಸ್ಕ್ರೀನು. ಓಪನ್ ಆದ ನಂತರ ನಮಗಿಲ್ಲಿ ಒಂದು ಆಪ್ಷನ್ ಬರುತ್ತೆ. Create a Google account. Heading 1. Enter your name. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ ನಮ್ಮ ಹೆಸರನ್ನು ಹಾಕಲಿಕ್ಕೆ ಕೇಳ್ತಿದೆ. ಇಲ್ಲಿ ನಾನು ನನ್ನ ಹೆಸರನ್ನು ಹಾಕ್ತೀನಿ. Edit box. First name. ಓಕೆ, ಇಲ್ಲಿ ಎರಡು ಫೀಲ್ಡ್ ಇರುತ್ತೆ ಫ್ರೆಂಡ್ಸ್. ಒಂದು ಫಸ್ಟ್ ನೇಮು, Edit box. Surname. Optional. ಇನ್ನೊಂದು ಸರ್ನೇಮ್ ಆಪ್ಷನಲ್. ಇದು ನೀವು ಕೊಟ್ಟರೂ ಕೊಡ್ಬೋದು, ಕೊಡಲಿಲ್ಲ ಅಂದರೂ ಬಿಡ್ಬೋದು, ನಿಮ್ಮ ಒಂದು ಆಯ್ಕೆಗೆ ಬಿಟ್ಟಂಥದ್ದು. ಸೊ ಈಗ ನಾನು ಎರಡನ್ನೂ ಕೂಡ ಹಾಕ್ತೀನಿ, ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. Edit box. First name. ಈಗ ಫಸ್ಟ್ ನೇಮ್ ಮೇಲೆ ಕ್ಲಿಕ್ ಮಾಡೋಣ. Showing English. US. QWERTY. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ನೇಮ್ ಒಂದು ಎಡಿಟ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ನನ್ನ ಹೆಸರನ್ನು ಟೈಪ್ ಮಾಡ್ತೀನಿ. Capital M. Capital M. A. A. J. Julie. N. N. J. J. I. India. U. U. N. N. A. A. T. T. H. H. ಓಕೆ ಫ್ರೆಂಡ್ಸ್, ಈಗ ನಾನು ಫಸ್ಟ್ ನೇಮ್ ಮಂಜುನಾಥ್ ಅಂತೇಳಿ ಟೈಪ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. Create a Google account. Enter your name. Editing. Manjanath. Edit box. First name. ಓಕೆ ಫ್ರೆಂಡ್, ಫಸ್ಟ್ ನೇಮ್ ಮಂಜುನಾಥ್ ಅಂತ ಹಾಕಿದ್ದೀನಿ. ಇಲ್ಲಿ ಕೆಳಗಡೆ ನಿಮಗೆ ಡಿಲೀಟ್ ಬಟನ್ ಪಕ್ಕದಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. Next. ಅಲ್ಲಿ ನಿಮಗೆ ಸರ್ನೇಮ್ದು ಒಂದು ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ Manjanath. Edit box. Editing. Edit box. Surname. ಈಗ Optional. ಸರ್ನೇಮ್ ನನ್ನ ತಂದೆ ಹೆಸರನ್ನು ಹಾಕ್ತಾ ಇದ್ದೀನಿ. Capital M. Capital M. U. U. N. N. O. Oscar. I. I. T. N. R. R. A. A. J. J. ಓಕೆ ಫ್ರೆಂಡ್ಸ್, ಈಗ ನಾನಿಲ್ಲಿ ಮುನಿರಾಜ್ ಅಂತೇಳಿ ಹಾಕಿದ್ದೀನಿ. Enter your name. Window. Manjanath. Edit box. First name. ಫಸ್ಟ್ ನೇಮ್ ಮಂಜುನಾಥ್. Next. Editing. Marriage. Edit box. Surname. Optional. ಓಕೆ, ಸರ್ನೇಮ್ ಆಪ್ಷನಲ್ ಅಂತೇಳಿ ಹೇಳಿದೆ, ಅದು ಆದರೂ ಕೂಡ ನಾನು ಹಾಕಿದ್ದೀನಿ. ಈಗ ಎರಡು ಹೆಸರನ್ನು ಹಾಕಾಯಿತು. ಈಗ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇಲ್ಲಿ Next button. ನೆಕ್ಸ್ಟ್ ಕೊಡೋಣ. Web view. Keyboard hidden. Basic information. Enter your birthday and gender. ಓಕೆ ಫ್ರೆಂಡ್ಸ್, ಈಗ ಮೊದಲನೇ ಸ್ಕ್ರೀನ ಹೆಸರನ್ನು ಹಾಕಿದ್ದಾಯಿತು, ಯೂಸರ್ ನೇಮು. ಇಲ್ಲಿ ನಮ್ಮ ಬರ್ತ್ಡೇ ಮತ್ತು ನಂತರ ನಮ್ಮ ಜೆಂಡರ್ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೇಳ್ತಿದೆ. ಇಲ್ಲಿ Basic information. Enter your birthday and gender. Edit box. Day. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಎಡಿಟ್ ಬಾಕ್ಸಲ್ಲಿ ಡೇ ಇದೆ. ಸೊ ಡೇಗೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಡೇಟು, ನಾವು ಹುಟ್ಟಿರೋಂಥ ಡೇಟ್ ಯಾವುದು ಅಂತ ಹಾಕಬೇಕಾಗುತ್ತೆ. ಈಗ ನಾನು ಹಾಕ್ತೀನಿ. 2 characters maximum. Showing dial keyboard. ಇಲ್ಲಿ 9 ಅಂತ ಹಾಕ್ತೀನಿ. 9. 9. Okay, 1 character remaining. 9 ಹಾಕಿದ್ದೀನಿ. ಈಗ ನೆಕ್ಸ್ಟು Next. ಇಲ್ಲಿ ನೆಕ್ಸ್ಟ್ ಅಂತಿದೆ, ಅದೇ ಡಿಲೀಟ್ ಬಟನ್ ಪಕ್ಕದಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಸಿಗುತ್ತಲ್ಲ ಕೀಬೋರ್ಡಲ್ಲಿ, ಅಲ್ಲಿ ನೆಕ್ಸ್ಟನ್ನು ಕೊಡಿ. Next. Keyboard hidden. ಓಕೆ, ಇಲ್ಲಿ Basic information. Enter your book. 9. Edit box. Day. ಓಕೆ 9 ಡೇ 9 ಆಗಿದೆ. Month. ಮಂತು. Collapsed. Month. Menu pop-up button. ಸೊ ಇಲ್ಲಿ ಒಂದು ಪಾಪಪ್ ಮೆನ್ಯೂ ಬಟನ್ ಇದೆ ಫ್ರೆಂಡ್ಸ್. ಇಲ್ಲಿ ಪಾಪಪ್ ಮೆನ್ಯೂ ಬಟನ್ನ ನಾವು ಕೊಲ್ಯಾಪ್ಸ್ ಆಗಿದೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. Unlabeled. ಓಕೆ Google Play Services. ಓಕೆ ಎಕ್ಸ್ಪ್ಯಾಂಡ್ ಆದ ನಂತರ ಇಲ್ಲಿ ನೀವು ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಮುಟ್ಟಿದ್ರೆ February. ನೋಡಿ, ಇಲ್ಲಿ January. ಎಲ್ಲ ಮಂತ್ಗಳು ಬರುತ್ತೆ. ನಮ್ಗೆ ಯಾವ ಮಂತ್ ಬೇಕೋ ಆ ಮಂತನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. September. ನೋಡಿ, ಇಲ್ಲಿ ನಂದು ಸೆಪ್ಟೆಂಬರನ್ನು ನಾನು ಕ್ಲಿಕ್ ಮಾಡ್ತೀನಿ, ಡಬಲ್ ಟ್ಯಾಪ್ ಮಾಡ್ತೀನಿ. Sign in. ಓಕೆ, ಈಗ ಡೇ ಆಯಿತು, ಮಂತ್ ಆಯಿತು. Basic information. Enter your birth. 9. Edit box. Month. Collapsed. Month. Menu pop-up button. ಓಕೆ, ಈಗ ಮಂತ್ ನಾವು ಸೆಪ್ಟೆಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಎಕ್ಸ್ಪ್ಯಾಂಡ್ ಆಗಿದೆ, ಇದು ಈಗ ಮತ್ತೆ ಕೊಲಾಪ್ಸ್ ಆಗಿದೆ. ನೆಕ್ಸ್ಟು Edit box. Year. ಇಯರು.
ಇಯರ್ ಮೇಲೆ ಕ್ಲಿಕ್ ಮಾಡೋಕ್ಕೆ, Edit box. Year. ಸೊ ಈ ಇಯರ್ ಎಡಿಟ್ ಬಾಕ್ಸನ್ನು ಓಪನ್ ಮಾಡಿಬಿಟ್ಟು ನಾವಲ್ಲಿ ನಮ್ಮ ಇಯರನ್ನು ಎಂಟ್ರಿ ಮಾಡಬೇಕು. 4 characters maximum. Showing dial keyboard. ಇಯರ್ ನೋಡಿ 4 ಕ್ಯಾರೆಕ್ಟರ್ಸ್ ಮ್ಯಾಕ್ಸಿಮಮ್ ಅಂತೇಳಿ ಹೇಳ್ತಿದೆ. ಬರ್ತ್ ಇಯರನ್ನು ಹಾಕ್ತೀನಿ. 1, 1, 1, 9, 9, 8, 8, 8, 7, 7. Okay. Maximum of 4 characters entered. ಓಕೆ. ಈಗ ಇದಾಯಿತು, ಇಯರ್ ಆಯಿತು. ಈಗ ಇಲ್ಲಿ ನೆಕ್ಸ್ಟ್ ಕೊಡೋಣ. Next. Keyboard hidden. ನೆಕ್ಸ್ಟ್ ಕೊಟ್ಟಾಗಿದ ತಕ್ಷಣ Basic information. Enter your 9. Edit month. Collapsed month. 1987. Edit box. Year. ಓಕೆ, ಇಯರ್ 1987 ಕರೆಕ್ಟಾಗಿ ಬಂದಿದೆ. ಅದು ಮಂತ್ ತೊಗೊಂಡಿರುತ್ತೆ, ಅದು ಕೊಲ್ಯಾಪ್ಸ್ ಆಗಿರುತ್ತೆ ಅಷ್ಟೇ, ನೀವೇನು ತಲೆ ಕೆಡಿಸ್ಕೊಂಬಿಡಿ. Gender. ಈಗ ಜೆಂಡರು, Collapsed. Gender. Menu pop-up button. ಇಲ್ಲೊಂದು ಪಾಪಪ್ ಮೆನ್ಯೂ ಬಟನ್ ಇದೆ, ಇದು ಕೊಲ್ಯಾಪ್ಸ್ ಆಗಿರುತ್ತೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನಾವು ಮೇಲ್ ಅನ್ನೋ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡೋಣ. Google Play Services. ಓಕೆ. Mail. ಓಕೆ, ಮೇಲ್ ಒಂದು ಇದು ಸಿಕ್ಕಿದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. Sign in. ಓಕೆ, ಈಗ ಇಷ್ಟಾಯಿತು ಫ್ರೆಂಡ್ಸ್. ಇಲ್ಲಿ Enter your birthday and 9. Month. Collapsed. 1980. Gender. Collapsed. Gender. To learn more about when we ask for birthday and gender, go to Okay, /age gender and your collapsed gender menu pop-up button. ಇದು ಮೇಲ್ ಹಾಕಿದ ತಕ್ಷಣ ಅದು ಎಕ್ಸ್ಪೆಂಡ್ ಆಗಿದ್ದಂಥದ್ದು ಮತ್ತೆ ಕೊಲ್ಯಾಪ್ಸ್ ಆಗಿದೆ. ಸೊ ಇಲ್ಲಿ Next button. ಮತ್ತೆ ನೆಕ್ಸ್ಟ್ ಇರುತ್ತೆ, ನೆಕ್ಸ್ಟ್ ಕೊಡಿ. ಓಕೆ, ನೆಕ್ಸ್ಟ್ ಆಗಿದ ತಕ್ಷಣ ನಿಮ್ಗೆ ಮತ್ತೆ ಇಲ್ಲಿ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಮುಟ್ಟಿ, Choose your Gmail address. Heading 1. ಈಗ ಇಲ್ಲಿ ಮೇಲ್ ಆಗಿ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಇಲ್ಲಿ ಇನ್ನೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಡಿಫಾಲ್ಟಾಗಿ ಅವರೇ ಸಜೆಸ್ಟ್ ಮಾಡೋವಂಥ ಕೆಲವು ಜಿಮೇಲ್ ಐ ಡಿಗಳು ಕೂಡ ಇರ್ತವೆ. ಬೇಡ ಅನ್ನೋದಾದರೆ ನಮಗೆ ಹೆಂಗೆ ಬೇಕೋ ಹಂಗನ್ನು ಕೂಡ ನಾವು ಬರ್ಕೊಬಹುದು. ಸೊ ಅದು ಹೆಂಗೆ ಬರೆಯೋದು ಮತ್ತು ಅವ್ರು ಏನು ಜಿಮೇಲ್ ಐ ಡಿಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈಗ ಇಲ್ಲಿ ನಾವು ಮುಂದೆ ನೋಡೋಣ. Pick a Gmail address or create your own. ನೋಡಿ, ಪಿಕ್ ಅ ಜಿಮೇಲ್ ಅಡ್ರೆಸ್ ಆರ್ ಕ್ರಿಯೇಟ್ ಯುವರ್ ಓನ್ ಅಂತೇಳಿ ಹೇಳ್ತಿದೆ ಅದು. ಈಗ ಅಲ್ಲಿ ಕೆಲವೊಂದು ಡಿಫಾಲ್ಟಾಗಿ ಅವರೇ ಸಜೆಸ್ಟ್ ಮಾಡಿರ್ತಾರೆ, ಅದರಲ್ಲಿ ಯಾವುದಾದ್ರೂ ಚೆನ್ನಾಗಿದೆ ಅಂತ ಅನ್ನೋದಾದರೆ ಅದನ್ನೇ ಕೂಡ ನಾವು ತೊಗೊಬೋದು. ಬೇಡ, ನಮಗೆ ಅದು ಸಜೆಸ್ಟ್ ಮಾಡಿರೋವಂಥ ಜಿಮೇಲ್ ಐ ಡಿ ಬೇಡ, ನನಗೆ ನಾನೇ ಓನಾಗಿ ಕ್ರಿಯೇಟ್ ಮಾಡಬೇಕು ಅಂದರೂ ಕೂಡ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಅವ್ರು ಏನೇನು ಸಜೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡೋಣ. Not picked. Meteorage Mansion at 6@gmail.com. Radio button. ನೋಡಿ, ಮೊದಲನೇ ಜಿಮೇಲ್ ಐ ಡಿ ಅವರು ಸಜೆಸ್ಟ್ ಮಾಡಿರೋವಂಥದ್ದು Pick a G. Not picked. Meteorage Mansion at 6@gmail.com. Radio button. ಮಂಜುನಾಥ್ ಮುನಿರಾಜ್ 6@gmail.com ಅನ್ನೋ ಒಂದು ಸಜೆಷನನ್ನು ಕೊಟ್ಟಿದ್ದಾರೆ, ಅದು ಬೇಡ ನನಗೆ. Not picked. Meteorage Mansion at 6@gmail.com. Radio button. ಇದು ನಾಟ್ ಚೆಕ್ ಆಗಿರುತ್ತೆ. ನಿಮಗೆ ಇದೇನಾದರೂ ಇಷ್ಟ ಆದರೆ ನೀವು ಇದನ್ನು ಚೆಕ್ ಮಾಡ್ಕೊಬೋದು. Meteorage Mansion. Not picked. Mansion of Meteorage 260@gmail.com. Radio button. ನೋಡಿ, ಮಂಜುನಾಥ್ ಮುನಿರಾಜ್ 260@gmail.com ಅನ್ನೋ ಒಂದು ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಚೆಕ್ ಮಾಡ್ಕೊಬೋದು. Mansion of Meteorage 260. Not picked. Create your own Gmail address. Radio button. ಸೊ 2 ಜಿಮೇಲ್ ಐ ಡಿಯನ್ನು ನನಗೆ ಅವರು ಸಜೆಸ್ಟ್ ಮಾಡಿದ್ದಾರೆ. ಸೊ ನನಗೆ ಈಗ 2 ಬೇಡ, ನನಗೆ ಹೆಂಗೆ ಬೇಕೋ ಹಾಗೆ ನಾನು ಕ್ರಿಯೇಟ್ ಮಾಡ್ಕೊಬೇಕು. ಸೊ ಹಾಗಾಗಿ ಇಲ್ಲಿ Mansion of not picked. Create your own Gmail address. Radio button. ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ನೋಡಿ, ನಾಟ್ ಚೆಕ್ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತೇಳಿ ಇದೆಯಲ್ಲ, ಇದನ್ನು ಚೆಕ್ ಮಾಡಬೇಕಾಗುತ್ತೆ. ಈಗ ಚೆಕ್ ಮಾಡಿದ ತಕ್ಷಣ ನಮಗೆ ಕೀಬೋರ್ಡ್ ಓಪನ್ ಆಗುತ್ತೆ. ನಂತರ ಹೆಂಗೆ ನಮಗೆ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ. Mansion of not picked. Create your own Gmail address. Radio button. ಇದನ್ನು ಚೆಕ್ ಮಾಡೋಣ ಈಗ. Edit box. Create a Gmail address. Picked. Showing English. US. QWERTY. ಓಕೆ ಫ್ರೆಂಡ್ಸ್, ಈಗ ನಾನು ಒಂದು ಜಿಮೇಲ್ ಐ ಡಿಯನ್ನು ನಾನು ಇಲ್ಲೊಂದು ಕಾಪಿ ಮಾಡಿ ಇಟ್ಟಿದ್ದೀನಿ, ಅಂದರೆ ನನಗೆ ಹೆಂಗೆ ಬೇಕು ಹಂಗೆ. ಸೊ ಅದನ್ನು ನಾನಿಲ್ಲಿ ಈಗ ಪೇಸ್ಟ್ ಮಾಡ್ತೀನಿ. ಈಗ ಅದು ಪೇಸ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಪೇಸ್ಟ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. Mansion@1987@gmail.com. You can use letters, numbers and full stops. ಇಲ್ಲಿ ನೀವು ಜಸ್ಟ್ ನೀವೇನು ಬರೀಬೇಕಾಗಿರುತ್ತೋ ಯೂಸರ್ ಐ ಡಿ ಅದನ್ನು ಮಾತ್ರ ಬರೆದ್ರೆ ಸಾಕು. ಇಲ್ಲಿ @gmail.com ಅನ್ನೋ ಒಂದು ಆಪ್ಷನನ್ನು ಅದೇ ತೊಗೊಳುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ಅವರೇ ಡಿಫಾಲ್ಟಾಗಿ. @gmail.com. ನೋಡಿ, ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಇದನ್ನು ನಾವೇನು ಟೈಪ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಬೇಕು ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಟೈಪ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೆ, ಸೊ ಅದನ್ನ ಕಾಪಿ ಮಾಡ್ಕೊಂಬಂದು ಪೇಸ್ಟ್ ಮಾಡಿದ್ದೀನಿ ಇಲ್ಲಿ. ಈಗ ಇಲ್ಲಿ ನಾವು ನೆಕ್ಸ್ಟ್ ಕೊಡೋಣ. You can use letters. Use mobile button. Next button. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. Web view. Create a strong password. Create a strong password with a mixture of letters, numbers and symbols. Keyboard hidden.
ಓಕೆ Showing ಫ್ರೆಂಡ್ಸ್, English. US. QWERTY. ಈಗ ಅದು ಜಿಮೇಲ್ ಐ ಡಿ ತೊಗೊಂಡಿದೆ. ಈಗ ಇಲ್ಲಿ ಪಾಸ್ವರ್ಡ್ ಎಂಟ್ರ್ ಮಾಡಿ ಅಂತೇಳಿ ಕೇಳ್ತಾ ಇದೆ. ಪಾಸ್ವರ್ಡು ಅಲ್ಲಿ ನೋಡಿ, ಅದು ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ. Create a strong password. Create a strong password with a mixture of letters, numbers and symbols. Web view. ನೋಡಿ, ಲೆಟರ್ಸ್, ನಂಬರ್ಸ್, ಸಿಂಬಲ್ಸ್, ಇಷ್ಟು ಒಂದು ಆಲ್ಫಾಬೆಟ್ಸ್, ನಂಬರ್ಸ್, ನಂತರ ಸಿಂಬಲ್ಸು ಇಷ್ಟನ್ನು ಸೇರಿಸಿ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಅಂತೇಳಿ ಕೇಳ್ತಿದೆ ಫ್ರೆಂಡ್ಸ್. ಸೊ ಈಗ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋಣ. ನಾನು ಶಿಫ್ಟ್ ಎನೇಬಲ್ ಮಾಡಿಕೊಂಡು ಏನೋ ಒಂದು ಪಾಸ್ವರ್ಡನ್ನು ಸುಮ್ಮನೆ ಟೈಪ್ ಮಾಡ್ತೀನಿ. Shift. Caps lock enabled. Capital L. Lima. Capital L. Capital L. Capital N. November. Capital N. Capital N. Delete. LLNN Full stop. ಫುಲ್ ಸ್ಟಾಪ್, Full stop. Full stop. ಎರಡು ಫುಲ್ ಸ್ಟಾಪನ್ನು ಹಾಕ್ಕೊಂಡಿದ್ದೀನಿ. Capital T. Tango. ಟಿ Capital T. ಟಿ Capital T. Capital B. ಬಿ Capital B. ಕ್ಯಾಪಿಟಲ್ ಬಿ, Capital M. Mike. ನಂತರ Full stop. Full stop. Full stop. ಸೊ ಈ ರೀತಿ ನಾನು ಪಾಸ್ವರ್ಡನ್ನು ಹಾಕ್ಕೊಂಡಿದ್ದೀನಿ. Go. ನೋಡೋಣ Full stop. ಇಲ್ಲಿ. Create a strong password. Full stop. Tick. Show password. Tick box. Editing. LLNN2 full stop. TTBB2 full stop. Edit box. Password. ಸೊ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ. ಸೊ ಈ ರೀತಿ ಹಾಕ್ಬಿಟ್ಟು ಇಲ್ಲಿ Tick. Show password. Next button. ನೆಕ್ಸ್ಟ್ ಕೊಡೋಣ. Web view. Keyboard hidden. Add phone number. ಇಷ್ಟೇ ಫ್ರೆಂಡ್ಸ್. ಇಷ್ಟಾದಮೇಲೆ ಅದು ನಿಮ್ಮ ಫೋನ್ ನಂಬರನ್ನು ಕೇಳುತ್ತೆ. ಅಂದರೆ ನೀವು ಒಂದು ವೇಳೆ ಏನಾದರೂ ನಿಮ್ಮ ಜಿಮೇಲ್ ಐ ಡಿಯನ್ನು ಮರ್ತೋದಾಗ ನಿಮ್ಮ ಫೋನ್ ನಂಬರನ್ನು ಇಟ್ಟು ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಬೋದು. ಅಂದರೆ ನಿಮ್ಮ ಫೋನ್ ನಂಬರ್ಗೊಂದು ಕೋಡ್ ಕಳಿಸ್ತಾರೆ ಅವರು, OTP ಥರ. ಸೊ ಅದನ್ನು ಇಟ್ಟು ನೀವು ನಿಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಬೋದು. ನೀವು ಬೇಕು ಅಂತಂದರೆ ಇಲ್ಲಿ Add phone number. Web view. ನೋಡಿ, Google. Add phone number. Heading 1. ಆ್ಯಡ್ ಫೋನ್ ನಂಬರ್. If you like, you can add this phone's number to your account for use across Google services. ನೋಡಿ, ಇದು ನೀವು ಫೋನ್ ನಂಬರನ್ನು ಈ ಅಕೌಂಟ್ಗೆ ನೀವು ಕೊಡಬಹುದು ಅಂತೇಳಿ ಹೇಳ್ತಿದೆ ಅದು. ಸೊ ಇಲ್ಲಿ Learn more about the usage of your phone number button. ಇಲ್ಲಿ ಫೋನ್ ನಂಬರ್ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಈ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ತಿಳ್ಕೊಬಹುದು. ಇಲ್ಲಿ ಲಾಸ್ಟಲ್ಲಿ ನಿಮಗೆ More options button. Yes, I'm in button. ಎಸ್ ಐ ಎಮ್ ಇನ್ ಅಂತಿದೆ. ಎಸ್ ಐ ಎಮ್ ಇನ್ ಮೇಲೆ ಕೊಟ್ಟಿದ ತಕ್ಷಣ ನಿಮ್ಮ ಫೋನ್ ನಂಬರನ್ನು ಅದು ತೊಗೊಂಡ್ಬಿಡುತ್ತೆ. ಬೇಡ ಅನ್ನೋದಾದರೆ Skip button. ಸ್ಕಿಪ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ತೋರಿಸ್ತೀನಿ ನಾನು ನಿಮ್ಗೆ ಇವಾಗ. ಈಗ ನಾನು ಯಾವುದೇ ಫೋನ್ ನಂಬರ್ ಕೊಡಲ್ಲ, ಜಸ್ಟ್ ನಾನು ನಿಮಗೆ ಇದು ಅಕೌಂಟ್ ಕ್ರಿಯೇಟ್ ಮಾಡೋದು ತೋರಿಸೋದಕ್ಕೋಸ್ಕರ ನಾನು ಇದು ಕ್ರಿಯೇಟ್ ಮಾಡಿರೋವಂಥದ್ದು. ಇಲ್ಲಿ ನಾನು ಸ್ಕಿಪ್ ಮಾಡ್ತೀನಿ. Yes, skip button. Review your account info. You can use this email address to sign in later. Web view. ನೋಡಿ, ಈಗ ನಿಮ್ಮ ಜಿಮೇಲ್ ಐ ಡಿ ಕರೆಕ್ಟಾಗಿ ಇದೆಯಾ ಅಂತೇಳಿ ನೀವು ರಿವ್ಯೂ ಮಾಡ್ಕೊಬೋದು. ರಿವ್ಯೂ ಮಾಡಿ ನೋಡೋಣ ಯಾವ್ದು ಹೆಂಗೆ ತೊಗೊಂಡಿದ್ಯಾ ಅಂತ. You can use this email address. Manjanath Muniraj. ನೋಡಿ, ಮಂಜುನಾಥ್ ಮುನಿರಾಜ್ ಅಂತೇಳಿ ನನ್ನ ಯೂಸರ್ ನೇಮ್ ಅವಾಗಲೇ ಕೊಟ್ಟಿದ್ನಲ್ಲ ಅದು. Manjanath.muniraj1987@gmail.com. ನೋಡಿ, ಇದು ನನ್ನ ಜಿಮೇಲ್ ಐ ಡಿ, ನಾನು ಕ್ರಿಯೇಟ್ ಮಾಡಿರೋಂಥ ಜಿಮೇಲ್ ಐ ಡಿ. Next button. ಅಷ್ಟೇ. ಸೊ ಇಷ್ಟಿದೆ ಫ್ರೆಂಡ್ಸ್. ಈಗ ಇಷ್ಟಾದ ನಂತರ ನೀವು ನೆಕ್ಸ್ಟ್ ಕೊಟ್ರಿ ಅಂತಂದರೆ ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. Next button. Windows sign in. ಈಗ ನಾವು ನೆಕ್ಸ್ಟ್ ಕೊಡೋಣ ಸುಮ್ಮನೆ. Next button. ನೆಕ್ಸ್ಟ್ ಕೊಟ್ಟಾದ ನಂತರ ಇಲ್ಲಿ ಲಾಸ್ಟಲ್ಲಿ ನಿಮಗೊಂದು ಐ ಅಗ್ರಿ ಅಂತೇಳಿ ಇರುತ್ತೆ. Statement we process when you use. ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಅಲ್ಲಿ ಪೂರ್ತಿ ಒಂದಿಷ್ಟು ಮೆಸೇಜ್ ಕೊಟ್ಟಿರ್ತಾನೆ. Privacy and terms. Heading 1. Privacy and terms. Web view. Privacy and terms. Heading 1. To create a Google account, you will need to agree to the ನೋಡಿ, terms of service. Link. ಈ ಅಕೌಂಟ್ ನಮಗೆ ಕ್ರಿಯೇಟ್ ಆಗಬೇಕು ಅಂದರೆ ನಾವು ಎಲ್ಲ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಒಪ್ಕೊಬೇಕು ಅಂತೇಳಿ ಇರುತ್ತೆ. ಇಲ್ಲಿ ಲಾಸ್ಟಲ್ಲಿ ನಿಮಗೆ Depending on your account set, collapsed. More option. I agree button. ನೋಡಿ, ಇಲ್ಲಿ ಐ ಅಗ್ರಿ ಅಂತೇಳಿ ಇರುತ್ತೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಈಗ ನಾವು ಈ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡೋಣ. ಅಷ್ಟೇ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿ, ಕ್ರಿಯೇಟ್ ಆಗಿಬಿಡುತ್ತೆ ಅದು. Google services. ನೋಡಿ, ಓಪನ್ ಆಯಿತು ಫ್ರೆಂಡ್ಸ್. ಈಗ ಇಲ್ಲೇ ತೋರಿಸ್ತೀನಿ ನಿಮಗೆ. ಓಪನ್ ಆಗ್ತಾ ಇದೆ ಅಂದರೆ ಅದು Adblock. ಇದಾಗ್ತಾ ಇರುತ್ತೆ, ಲೋಡಿಂಗ್ ತೊಗೊತಾ ಇರುತ್ತೆ. ಸೊ ಈಗ ಅಕೌಂಟ್ ಕ್ರಿಯೇಟ್ ಆಗೋಯ್ತು ಫ್ರೆಂಡ್ಸ್. ಈಗ ಅಕೌಂಟ್ ಕ್ರಿಯೇಟ್ ಆಗಿದೆಯಾ ಇಲ್ವಾ ಅಂತೇಳಿ ನಾವು ಒಂದ್ಸರಿ ನೋಡ್ಕೊಂಬರೋಣ. Gmail has one notification. ನೋಡಿ,
ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ಅಕೌಂಟ್ ಓಪನ್ ಆಗಿದೆಯಾ ಇಲ್ವಾ ಅಂತೇಳಿ ನೋಡೋಣ. ಈಗ Open navigation door button. ಇಲ್ಲಿ Signed in as Manjanath M. Manjanath 0541. ಪ್ರೊಫೈಲ್ ಮೇಲೆ ಕ್ಲಿಕ್ Account ಮಾಡಿ. and settings. ಇಲ್ಲಿ Use Manjanath Millerage. ನೋಡಿ. Manjanath.millerage 1987@gmail.com. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹೊಸ ಅಕೌಂಟು ಕ್ರಿಯೇಟ್ ಆಗಿದೆ. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಸೊ ಅಕೌಂಟ್ ಕ್ರಿಯೇಟ್ ಮಾಡೋವಂಥ ರೀತಿ ಇಷ್ಟ ಫ್ರೆಂಡ್ಸ್. System launcher. ಸೊ ಈ ವಿಡಿಯೋ ಇವತ್ತಿಗೆ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ನಾನು ಮತ್ತೆ ಹೇಳೋ ಥರ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತು ನಿಮಗಿನ್ನೂ ಈ ಅಕೌಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಏನಾದರೂ ನಿಮ್ಮ ಡೌಟು, ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮತ್ತೊಂದು ಹೊಸ ಟ್ಯುಟೋರಿಯಲ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.